ಇನ್ನು ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ಸರ್ಕಾರ ಪತನ, ಒಂದು ಗುಂಪು ಸಿಎಂ ಕೆಳಗಿಳಿಸಲು ನೋಡ್ತಾ ಇದೆ, ಇನ್ನೊಂದು ಡಿಕೆ ಕೆಪಿಸಿಸಿ ಪಟ್ಟದಿಂದ ಇಳಿಸಲು ಯತ್ನ ಆಗ್ತಿದೆ. ಹಾಗಾಗಿ ಆಂತರಿಕ ಕಚ್ಚಾಟದಿಂದ ಕಾಂಗ್ರೆಸ್ ಪಕ್ಷ ನೆಲಕಚ್ಚುತ್ತೆ. ಒಂದ್ ಕಡೆ ಸಿಎಂ ಅವ್ರನ್ನ ಕೆಳಗಿಳಿಸೋಕೆ ಪ್ಲಾನ್ ಆಗ್ತಿದೆ, ಮತ್ತೊಂದು ಕಡೆ ಒಂದೊಂದು ಗುಂಪು ಡಿಕೆ ಕೆಪಿಸಿಸಿ ಪಟ್ಟದಿಂದ ಕೆಳಗಿಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಅಂತ. ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ವಿಷಯ ಒಳಜಗಳವಾಗ್ತಿದೆ ಅಂತ. ಬಿಜೆಪಿಯಲ್ಲಿ 108 ಸಮಸ್ಯೆ ಇದ್ರೂ ಕೂಡ ಶೆಟ್ಟರ್ ಈ ಮಾತನ್ನ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಮತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೋ ಅಧಿಕಾರಕ್ಕೆ ಬಂದರು. ಆ ಹಿನ್ನೆಲೆಯಲ್ಲಿ ಎಲ್ಲರೂ ತಿಳ್ಕೊಂಡಿದ್ದು ಅವರಲ್ಲಿ ಏನೋ ಒಪ್ಪಂದ ಆಗಿದೆ ಅಂತೇಳಿ. ಬಹುಶಃ ಆ ಒಪ್ಪಂದದ ಉಲ್ಲಂಘನೆ ಈಗ ಆಗ್ತಾ ಇದೆ. ಅದಕ್ಕಾಗಿ ಡಿ ಕೆ ಗ್ರೂಪು ಮತ್ತು ಸಿದ್ದರಾಮಯ್ಯ ಗ್ರೂಪು ಇವನ್ನ ಹೇಗಾದರೂ ಮಾಡಿ ಅಧಿಕಾರದಲ್ಲಿ ಮುಂದುವರಿಸಬೇಕು ಸಿದ್ದರಾಮಯ್ಯನವ್ರನ್ನ. ಡಿ ಕೆ ಗ್ರೂಪ್ನವರು ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಬದಿಗೊತ್ತಿ ಅವನ್ನ ರಾಜೀನಾಮೆ ಕೊಡಿಸಿ ಮುಖ್ಯಮಂತ್ರಿ ಆಗಬೇಕಂತ ಹವಣಿಕೆ ಅವರಲ್ಲಿ. ಹೀಗಾಗಿ ಈ ಇನ್ನು ಫೈಟಿಂಗ್ದಿಂದಲೇ ಈ ಸರ್ಕಾರ ಕೊಲ್ಯಾಪ್ಸ್ ಆಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ನೋಡ್ತಾ ಇದ್ದೀರಿ ನೀವು, ಯಾವುದೇ ಸಂದರ್ಭದಲ್ಲಿ ಅಟ್ ಎನಿ ಟೈಮ್ ಇಟ್ ಮೇ ಕೊಲ್ಯಾಪ್ಸ್, ಗೌರ್ಮೆಂಟ್ ಮೇ ಕೊಲ್ಯಾಪ್ಸ್ ಬಿಕಾಸ್ ಆಫ್ ಫೈಟಿಂಗ್. ಅದು ಹಾಗೆ ನಡೆಯೋದು ನೋಡಿ. ಈ ತೆಗಡೆ ಹೈಕಮಾಂಡ್ದವ್ರು ಹೇಳ್ತಾರೆ ಕಾಂಗ್ರೆಸ್ ಯಾರೂ ಬಹಿರಂಗವಾಗಿ ಹೇಳಿಕೆ ಕೊಡಬೇಡ್ರಿ ಅಂಥೇಳಿ. ಮತ್ತು ಅದು ಬಹಿರಂಗ ಹೇಳಿಕೆಗಳು ಸ್ಟಾರ್ಟ್ ಆಗಿದ್ದಾವೆ. ಮಂತ್ರಿಗಳು, ಸಿದ್ದರಾಮಯ್ಯ ಪರವಾಗಿದ್ದ ಮಂತ್ರಿಗಳು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅವ್ರು ಮುಂದುವರಿಬೇಕು, 5 ವರ್ಷ 10 ವರ್ಷದ ಅವಧಿ ಮುಗಿಸ್ಬೇಕು ಅನ್ನುವಂಥದ್ದು ಅವ್ರ ಕಡೆಯಿಂದ.